ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾನು ನಿಮ್ಮೊಂದಿಗೆ ವಿಶೇಷವಾಗಿ ಈಗ ಚರ್ಚೆ ಮಾಡಲಿಕ್ಕೆ ಹೊರಟಿರೋದು ಆಲ್ರೆಡಿ ಸಾಕಷ್ಟು ಚರ್ಚೆ ಮಾಡಿ ಆಗಿದೆ. ಈಗಾಗಲೇ ಸಿದ್ದರಾಮಯ್ಯರ ಮಾತನ್ನಾಗಲಿ DK ಶಿವಕುಮಾರ್ ಅವ್ರ ಮಾತನ್ನಾಗಲಿ ಗಮನಿಸಿದಾಗ ಆದಷ್ಟು ಅಲ್ಲಿ ಕೊಂಕಗಳನ್ನು ಮತ್ತೆ ಹುಡುಗಿಂತಲೂ ಸರಳವಾದ ಮಾತುಗಳನ್ನ ನಾವು ಲಕ್ಷ ಹೊಟ್ಟು ಕೇಳಿದಾಗ ಅಲ್ಲಿ ಅಂತ ಏನು ಗದ್ದಲಿಲ್ಲ ಅನ್ನೋದು ಆಶೆ ಅಂತೆ ಅದು ಸೇಮ್ ಆಗ್ಬೇಕಂತ ಯಾರಿಗಾದ್ರೂ ಇದ್ದೇ ಇರ್ತದೆ, ನನಗೂ ಅದು ಇನ್ನೊಬ್ರಿಗೂ ಅದು ತಮ್ಮ ತಮ್ಮ ಲಿಮಿಟೇಷನ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಆದರೂ ನಮ್ಮ ಗೋಧಿ ಮೀಡಿಯಾ ಅನ್ರಿ ಇನ್ನುಳಿದವ್ರು ಅನ್ರಿ ಆದಷ್ಟು ಇದನ್ನು ಜೀವಂತ ಇಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಒಂದು ಮತ್ತೆ ಚರ್ಚೆ ಶುರುವಾಗಿಬಿಟ್ಟದ. ಈಗ ಇನ್ನು 2 ದಿವಸದಲ್ಲಿ ಭೇಟಿ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಅಲ್ಲಿ ಚರ್ಚೆ ಆಗ್ತದೆ, ಫೈನಲ್ ಆಗ್ತದೆ ಈ ದಿಶೆಯಲ್ಲಿ. ಹೀಗಾಗಿ ಮೇಲಿನಲ್ಲಿ ಪ್ರಶ್ನೆ ಮಾಡೋದು, ಅದರಲ್ಲೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಅಧ್ಯಕ್ಷರು AICC ಖರ್ಗೆ ಅವ್ರ ಜೊತೆಗೆ 2 ತಾಸು ಕೂತು ಮಾತಾಡ್ರು, 1 ತಾಸು ಕೂತು ಮಾತಾಡ್ರು, ಕಾರ್ಗಡೆ ಕೂತು ಮಾತಾಡ್ರು. ಖರೀದ್ರಿ ಮಾತಾಡಿದಾರೆ ಇಲ್ಲ ಅಂತಲ್ಲ, ಇರ್ಬೋದಿಲ್ಲ, ಅದು ಚರ್ಚೆ ಮಾಡಿರ್ಬೋದು, ಇಲ್ಲ ಇಲ್ಲೂ ಇಲ್ಲ. ಇದನ್ನು ಮಾತಾಡಿದ್ದಾರೆ ಅನ್ನೋದ್ರಲ್ಲಿ ಏನು ಸಾಕ್ಷಿಗಳಿದ್ದಾವೆ ಭಾಳ ಜನ ನೋಡ್ತಾ ಇರ್ತೀನಿ ನಾನು, ಕಾಮೆಂಟ್ ಮಾಡ್ತಿರ್ತಾರೆ, ಬೇರೆ ವಿಡಿಯೋಗಳು ಮಾಡಿಬಿಡ್ತಾ ಇರ್ತಾರೆ. ಇರಲಿ, ಯಾಕಪ್ಪ ಅಂತಂದ್ರೆ ಈ ವಿಡಿಯೋಗಳಿಂದ ಬದುಕು ಸಾಗಿಸುವಂಥ ನಮ್ಮಂಥವ್ರು ಇದೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಎಷ್ಟು ದಿನಗಳವರೆಗೆ ಈ ಸುಳ್ಳು ಸತ್ಯಗಳ ಮಧ್ಯೆ ಓಡಾಡಿಸೋದು ಅಂತ. ಅದರಲ್ಲೂ ಈಗಂತೂ ಕರ್ನಾಟಕ ಅವ್ರ ಕಣ್ಣಲ್ಲಿ ಚುಸ್ತಾ ಇದೆ BJPಗರದು. ಇದಂತೂ ಸುಳ್ಳೇನಲ್ಲ, ಹೇಗಾದ್ರು ಮಾಡಿದ ಗೌರ್ಮೆಂಟ್ ಕೆಡಬೇಕು ಅಂತೇಳಿ ಅದಕ್ಕಾಗಿ ಇಶ್ಯೂವನ್ನು ಜೀವಂತ ಇಡಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದಿಷ್ಟು DK ಶಿವಕುಮಾರ್ ಅವ್ರಿಗೂ ಆಶೆ ಇರ್ಬೋದು, ಇಲ್ಲಂತಲ್ಲ, ಇಲ್ಲಿ ಜೀವಂತ ಇರಲಿ ಅಂತೇಳಿ. ಯಾಕಂದ್ರೆ ಈಗಿನ ಮಟ್ಟಿಗೆ ತುರ್ತಾಗಿ ನಿಮಗೆ ಹೇಳೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯನಂತೆ ಬಿಡಬೇಕು, ವಯಸ್ಸಾಗಿದೆ, ಏನಪ್ಪ ಡಿಫ್ರೆಂಟ್ ಆದಂಥ ಉಳಿದವ್ರಿಗಿಂತೂ ಡಿಫ್ರೆಂಟ್ ಆದಂಥ ಭಾಳ ದೊಡ್ಡ ಆಡಳಿತ ಕೊಡ್ತಾರಂತಲ್ಲ. ಇನ್ನೂ ರಿಸರ್ವೇಷನ್ಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಹಿಂದ ಸಂಘಟನೆ ಮಾಡ್ತಾ ಇದ್ದಾರೆ. 5 ಸಂಘಟನೆಯಿಂದ ಮತ್ತು ನಿಜವಾಗಿಯೂ ಸರ್ವರ್ ಪಾಲದಲ್ಲಿ ಇರಬೇಕಾಗಿದೆ ಆಡಳಿತದಲ್ಲೇ. ಆ ದಿವಸ ಇಟ್ಕೊಂಡು ಅಹಿಂದ ಅಥವಾ SC ST ಇವರು ಅಲ್ಲಿ